ಮೂವ್ಮೆಂಟ್ ಇದೊಂದು ಅತ್ಯಂತ ಹೆಮ್ಮೆಯ ಪತ್ರಿಕಾಗೋಷ್ಠಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೇಲಿ ಸಂಸ್ಥೆ ಪರವಾಗಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ, ಕೇಲಿ ಸಂಸ್ಥೆಗೆ 110 ವರ್ಷಗಳ ಇತಿಹಾಸ. ಉತ್ತರ ಕರ್ನಾಟಕದ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ ಈ ಎಲ್ಲ ಜಿಲ್ಲೆಗಳು ಸಹಿತ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಂತ ಭಾಗವಾಗಿದ್ದ ಈ ಭಾಗಕ್ಕೆ ಶಿಕ್ಷಣ ದಾಸೋಹವನ್ನು ನೀಡಬೇಕು. ಶಿಕ್ಷಣದಿಂದ ಮಾತ್ರ ಸಮಾಜ ಮುಂದುವರೆದ ಸಮಾಜ ಆಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ 100 ವರ್ಷಗಳ ಹಿಂದೆ ಸಪ್ತರ್ಷಿಗಳು ಕಂಡಂತ ಕನಸು ಇವತ್ತು ಯಶಸ್ವಿ ದಾಪುಗಾಲ ನೀಡುತ್ತಾ ಇವತ್ತಿನ ವಿಶೇಷ ಸಂಭ್ರಮಕ್ಕೆ ಕಾರಣ ಆಗಿದೆ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ನೂತನವಾಗಿ ಕಾರ್ಯಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಆತ್ಮೀಯರಾದ ಅಮಿತ್ ಕೋರೆ ಅವರು ನಮ್ಮ ಜೊತೆಗಿದ್ದಾರೆ. ಹಿರಿಯ ನಿರ್ದೇಶಕರು, ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಗೋಕಾಕದ ಜಯಾನಂದ ಮುನೋಳಿ ಅವರು ವೇದಿಕೆ ಮೇಲಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಶತಮಾನದ ಚರಿತ್ರೆ ಹೊಂದಿರತಕ್ಕಂಥ ಕೇಲಿ ಸಂಸ್ಥೆ ಇಂದು ಶಿಕ್ಷಣ ಮತ್ತು ಆರೋಗ್ಯ ಸಂಶೋಧನಾ ಕ್ಷೇತ್ರದಲ್ಲಿ ಅಗಾಧವಾಗಿರ್ತಕ್ಕಂಥ ಕೊಡುಗೆಯನ್ನ ನೀಡಿದೆ. ಸಪ್ತರ್ಷಿಗಳ ಕನಸು ನಿಸ್ವಾರ್ಥದಿಂದ ಕಟ್ಟಿರ್ತಕ್ಕಂಥ ಸಂಸ್ಥೆ ಇಂದು 318 ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿ 1,48,00,000ಕ್ಕೂ 1.48 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಗ್ರಾಮೀಣ ಭಾಗದ ವಂಚಿತ ಸಮಾಜಕ್ಕೆ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥ ಕನಸು, ಅದು ರೈತ ಇರಬಹುದು, ಕೂಲಿ ಕಾರ್ಮಿಕರಿರ್ಬೋದು, ಮಧ್ಯಮ ವರ್ಗದವರಿರ್ಬೋದು, ಗಡಿ ಭಾಗದ ಅನೇಕ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ದಾಸೋಹವನ್ನು ನೀಡ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಕೇಲಿ ಸಂಸ್ಥೆಯ PU ಮಹಾವಿದ್ಯಾಲಯಗಳ ಪಾಲು ಬಹುದೊಡ್ಡದು. ವಿ ಆರ್ ರನ್ನಿಂಗ್ ಆಲ್ಮೋಸ್ಟ್ 37 PU ಕಾಲೇಜಸ್. ಬೆಳಗಾವಿ, ಚಿಕ್ಕೋಡಿ, ನಿಪ್ಪಾಣಿ, ಅಥಣಿ, ಗೋಕಾಕ್, ಖಾನಾಪುರ, ಬೈಲೊಂಗಲ, ಸವದತ್ತಿ, ರಾಯಬಾಗ್, ಶಿರಗುಪ್ಪಿ, ಹುಬ್ಬಳ್ಳಿ, ಬೆಂಗಳೂರು, ಗದಗ, ಹಾವೇರಿ, ರಾಣೆಬೆನ್ನೂರು, ಸೌಸಿ, ಗಂಗಾವತಿ, ಕೂಕನೂರು, ಹಾನಗಲ್, ಅಂಕೋಲ, ಮಹಾಲಿಂಗಪುರ್, ಹೀಗೆ ಕರ್ನಾಟಕದಾದ್ಯಂತ, ವಿಶೇಷವಾಗಿ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳ ಸಹಿತ PU ಮಹಾವಿದ್ಯಾಲಯಗಳನ್ನು ನಾವು ನಡೆಸ್ತಾ ಇದ್ದೀವಿ. ವಿಶೇಷವಾಗಿ ಈ ಎಲ್ಲ PU ಮಹಾವಿದ್ಯಾಲಯಗಳಲ್ಲಿ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗಗಳನ್ನ, ಸೈನ್ಸ್, ಆರ್ಟ್ಸ್ ಅಂಡ್ ಕಾಮರ್ಸ್ PU ಮಹಾವಿದ್ಯಾಲಯಗಳನ್ನ ನಾವು ನಡೆಸ್ತಾ ಇದ್ದೀವಿ. ವಿಶೇಷವಾಗಿರ್ತಕ್ಕಂಥ ತರಬೇತಿ ಮತ್ತು ದೂರದ ಬೆಂಗಳೂರು, ಮಂಗಳೂರು, ಮುಂಬೈ ಮಹಾನಗರದಲ್ಲಿ ಇರ್ತಕ್ಕಂಥ ಶಿಕ್ಷಣ ಗ್ರಾಮೀಣ ಭಾಗದ ನಮ್ಮ ಮಕ್ಕಳಿಗೂ ಸಿಗಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರದ ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ HRDಯ ವಿಶೇಷ ಆದೇಶದ ಅನ್ವಯ NEET and JEE have become the mandatory examination for health sciences and for IITs and IIIT and NITK. ಆ ಹಿನ್ನೆಲೆಯಲ್ಲಿ ಇಂಥ ವಿಶೇಷವಾಗಿರ್ತಕ್ಕಂಥ ಕೋಚಿಂಗ್ ಅನ್ನು ಮಾಡತಕ್ಕಂಥ ವ್ಯವಸ್ಥೆಯನ್ನ ಕೇಲಿ ಸಂಸ್ಥೆ ಇವತ್ತು ಮಾಡಿದೆ. ಅದರ ಪರಿಣಾಮ ಇವತ್ತು ವಿ ಹ್ಯಾವ್ ಸ್ಮಾರ್ಟ್ ಕ್ಲಾಸಸ್, ಬೆಸ್ಟ್ ಪ್ರಯೋಗಾಲಯಗಳನ್ನ, ಡಿಜಿಟಲ್ ಗ್ರಂಥಾಲಯಗಳನ್ನ ಕೇಲಿ ಸಂಸ್ಥೆ ಹೊಂದಿದೆ. ಈ ವರ್ಷದ ಫಲಿತಾಂಶದ ಬಗ್ಗೆ ಮಾಧ್ಯಮದ ಸ್ನೇಹಿತರ ಜೊತೆಗೆ ನಾನು ಸಂತೋಷವನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀನಿ. ಕೇಲಿ ಸಂಸ್ಥೆ ಇತಿಹಾಸದಲ್ಲಿ ಈ ವರ್ಷ ರಾಜ್ಯ ಮಟ್ಟದ ರ್ಯಾಂಕ್ ಪಡೆಯುವಲ್ಲಿ ಕೀರ್ತಿ ಪತಾಕಿಯನ್ನು ನಮ್ಮ ವಿದ್ಯಾರ್ಥಿಗಳು ಹಾರಿಸಿದ್ದಾರೆ. ವಿದ್ಯಾರ್ಥಿಗಳು ಗ್ರಾಮೀಣ ಪ್ರತಿಭೆಗಳು, ಆರ್ಥಿಕವಾಗಿ ಅತ್ಯಂತ ಹಿಂದುಳಿದ ಭಾಗದಿಂದ ಬಂದವರು, ಅಂತ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದು ನಮಗೆ ಹೆಮ್ಮೆ.
ಪ್ರೆಸೆಂಟ್ ಇಯರ್ ಅಂದ್ರೆ 2025-26ನೇ ಸಾಲಿನಲ್ಲಿ 11,516 ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದುಕೊಂಡು 11,047 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಒಟ್ಟು 90.93 ಫಲಿತಾಂಶವನ್ನ ಸಂಸ್ಥೆಗೆ ನಮ್ಮ ರಾಜ್ಯಕ್ಕೆ ತಂದು ಕೊಟ್ಟಿದ್ದಾರೆ. ಕಲಾ ವಿಭಾಗದಲ್ಲಿ ಆರ್ಟ್ಸ್ we have 91.29, ಕಾಮರ್ಸ್ we have 96.62, ವಿಜ್ಞಾನ we have got 96.83 and add on to this, ಇದಕ್ಕೆ ವಿಶೇಷವಾಗಿ 27 ವಿದ್ಯಾರ್ಥಿಗಳು ರಾಜ್ಯಕ್ಕೆ ರ್ಯಾಂಕ್ ಅನ್ನು ತಂದಿರುವುದು ಕೇಲಿ ಸಂಸ್ಥೆಯ ಹೆಮ್ಮೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕಲಾ ವಿಭಾಗದಲ್ಲಿ 3ನೇ ರ್ಯಾಂಕು, 7ನೇ ರ್ಯಾಂಕು, 10ನೇ ರ್ಯಾಂಕ್ಗಳ ಹಿಡಿದು ಒಟ್ಟು 5 ವಿದ್ಯಾರ್ಥಿಗಳು ರ್ಯಾಂಕ್ ಅನ್ನು ಪಡೆದಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಕಾಮರ್ಸ್ 4th, 5th, 6th, 7th, 8th, 9th ಹಾಗೂ 10ನೇ ರ್ಯಾಂಕ್ಗಳನ್ನ ಒಟ್ಟಾರೆಯಾಗಿ 13 ವಿದ್ಯಾರ್ಥಿಗಳು ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಅಂಡ್ ಇನ್ ಸೈನ್ಸ್ 4ನೇ, 7ನೇ, 8ನೇ, 9ನೇ ಮತ್ತು 10ನೇ ರ್ಯಾಂಕ್ಗಳನ್ನು ಹಿಡಿದು ಒಟ್ಟು 9 ರ್ಯಾಂಕ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಹೀಗಾಗಿ ಒಟ್ಟಾರೆ 27 ರ್ಯಾಂಕ್ಗಳನ್ನು ನಮ್ಮ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ವ್ಯವಹಾರ ಅಧ್ಯಯನದಲ್ಲಿ ದಟ್ ಇಸ್ ಬಿಸಿನೆಸ್ ಸ್ಟಡೀಸ್ ನಲ್ಲಿ 172 ವಿದ್ಯಾರ್ಥಿಗಳು 100 ಔಟ್ ಆಫ್ 100 ಅನ್ನ ಸ್ಕೋರ್ ಮಾಡಿದ್ದಾರೆ. ಇನ್ ಮ್ಯಾಥ್ಸ್ 138 ಸ್ಟೂಡೆಂಟ್ಸ್ ಹ್ಯಾವ್ ಸೆಕ್ಯೂರ್ಡ್ ಸೆಂಟಮ್ಸ್. ಎಕನಾಮಿಕ್ಸ್ ನಲ್ಲಿ 119 ವಿದ್ಯಾರ್ಥಿಗಳು, ಕಂಪ್ಯೂಟರ್ ಸೈನ್ಸ್ ನಲ್ಲಿ 102 ವಿದ್ಯಾರ್ಥಿಗಳು. ಕೇಲಿ ಸಂಸ್ಥೆಯ ವಿವಿಧ ವಿಷಯಗಳಲ್ಲಿ ಒಟ್ಟು 1,007 ಸ್ಟೂಡೆಂಟ್ಸ್ ಹ್ಯಾವ್ ಸೆಕ್ಯೂರ್ಡ್ 100 ಔಟ್ ಆಫ್ 100.